ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್, ಕೆ ಪಿ ಮಾಮ್ಸ್ ವರ್ಲ್ಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವು ಇವತ್ತು ಅಹಮದಾಬಾದಲ್ಲಿರುವಂಥ ಸಂಡೇ ಬಜಾರಿಗೆ ಹೋಗ್ತಾ ಇದ್ವಿ. ಅಂದರೆ ಇದು ಬಜಾರು ಸಂಡೇಗೊಮ್ಮೆ ನಡೆಯುತ್ತಂತೆ. ಅಂದರೆ ಪ್ರತಿ ರವಿವಾರ ಒಮ್ಮೆ ಇರುತ್ತೆ. ಪ್ರತಿಯೊಂದು ಮೆಟೀರಿಯಲ್ ಸಿಗುತ್ತೆ ಅಂತ ಹೇಳ್ತಿದ್ರು. ತುಂಬ ದೊಡ್ಡದಿದೆ ಮಾರ್ಕೆಟ್ ಅಂತಂದು ಹೇಳ್ತಿದ್ದಾರೆ. ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ, ಯಾವ ರೀತಿ ಇರುತ್ತೆ ಏನು ಅಂತ ನೋಡೋದಕ್ಕೆ. ಪ್ರತಿಯೊಂದು ಸಾಮಾನು ಸಿಗುತ್ತೆ, ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಎಲ್ಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ ಮಾರ್ಕೆಟ್ ಅಡ್ಡಾಡೋದಕ್ಕೆ ನಿಮಗೆ ಪೂರ ಒನ್ ಡೇ ಆದರೂ ಸಾಲಲ್ಲ ಅಂತಂದು ಹೇಳ್ತಿದ್ದಾರೆ. ಮತ್ತು ಇದು ಫುಲ್ ಓಪನ್ ಮಾರ್ಕೆಟು ಅಂತಂದು ಹೇಳ್ತಾರೆ. ಅಂದರೆ ಪೂರ ಓಪನ್ ಏರಿಯಾದಲ್ಲಿ ಒಂದು ದೊಡ್ಡ ಮೈದಾನದಲ್ಲಿ ಗ್ರೌಂಡಲ್ಲಿ ಇರುತ್ತಂತೆ ಇದು ಮಾರ್ಕೆಟು. ಯಾವ ರೀತಿ ಇರುತ್ತೆ ಏನು ಅನ್ನೋದು ನೋಡೋಣ ಬನ್ನಿ. ನಾವು ಯಾವ ರೀತಿ ಇದೆ ಮಾರ್ಕೆಟ್ ಅಂತ ನೋಡೋಣ ಬನ್ನಿ. ಇದು ಎಂಟ್ರೆನ್ಸು. ಸ್ಟಾರ್ಟಿಂಗ್ ಇನ್ನೂ ಮಾರ್ಕೆಟ್ ಮುಂದೆ ಇದೆ, ಅಲ್ಲಿ ಪ್ಲೇಸ್ ಸಿಗ್ಲರು. ಇಲ್ಲಿ ಇನ್ನೂ ಸ್ಟಾರ್ಟಿಂಗ್ ರೋಡಲ್ಲೇ ಈ ರೀತಿ ಅಂಗಡಿಗಳನ್ನು ಹಚ್ಚಿದ್ದಾರೆ. ತುಂಬ ಜನ ಇದ್ದರು. ಅಂದರೆ ಫುಲ್ಲು ಮಾರ್ಕೆಟು ಸಂಡೇಗೊಮ್ಮೆ ಅಷ್ಟೇ ನಡೆಯೋದಲ್ಲ, ಹಂಗಾಗಿ ಎಷ್ಟೊಂದು ಜನ ಇದ್ದರು. ನಿಜವಾಗ್ಲೂ ಪ್ರತಿಯೊಂದು ಮೆಟೀರಿಯಲ್ ಸಿಗುತ್ತೆ, ಇಂಥದ್ದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇನ್ನೊಂದು ಮೇನ್ ಅಂದರೆ ಇಲ್ಲಿ ಫಸ್ಟ್ ಹ್ಯಾಂಡು ಮತ್ತು ಸೆಕೆಂಡ್ ಹ್ಯಾಂಡು ಕೂಡ ಅದ್ರದ್ದು ಬೇರೆ ಇದೆ. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟು. ಸ್ಟಾರ್ಟಿಂಗು ಫಸ್ಟ್ ಹ್ಯಾಂಡ್ ನಾವು ಏನು ಬೇಕಾದರೂ ತೊಗೋಬೋದು. ನಮಗಂತೂ ಪೂರ ದಿನ ಎಷ್ಟು ಅಡ್ಡಾಡಿದರೂ ಮಾರ್ಕೆಟೇ ಮುಗಿತಾ ಇರಲಿಲ್ಲ. ಹಂಗನ್ಕರ್ ವಿಡಿಯೋ ಮಾಡಿ ಸಾಕಾಯಿತು. ಲಾಸ್ಟಿಗೆ ನಂಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಅಷ್ಟೊಂದು ದೊಡ್ಡದಿದೆ. ಅಡ್ಡಾಡೋಕ್ಕೆ ಆಗ್ತಿರ್ಲಿಲ್ಲ ನಮಗೆ ಪೂರ ಮಾರ್ಕೆಟು. ನಾರ್ಮಲಿ ಅಡ್ಡಾಡೋಕ್ಕೆ, ಇನ್ನು ವಿಡಿಯೋ ಮಾಡಿಕೊಂಡು ಅಡ್ಡಾಡೋ ಸತಿ ಪೂರ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ಎಲ್ಲರೂ. ಅಷ್ಟು ದೊಡ್ಡದಿದೆ ಮಾರ್ಕೆಟು. ಬೆಲೆನೂ ಹಾಗೆ ತುಂಬ ಬೇರೆ ಕಡೆ ಕಂಪೇರ್ ಮಾಡಿದರೆ ಮಾರ್ಕೆಟು ಇಲ್ಲಿಗೂ ತುಂಬ ಕಡಿಮೆ ಅನ್ನಿಸ್ತು. ಮತ್ತು ಮೆಟೀರಿಯಲ್ ಕ್ವಾಲಿಟಿನೂ ಚೆನ್ನಾಗಿತ್ತು. ಎಲ್ಲ ಬಟ್ಟೆ ಇರ್ಬೋದು, ಮೆಟೀರಿಯಲ್ ಇರ್ಬೋದು, ಕ್ವಾಲಿಟಿನೂ ಸೂಪರಾಗಿದ್ದವು. ಬೆಲೆ ಕೂಡ ಕಡಿಮೆ ಅನ್ನಿಸ್ತು. ಸಂಡೇಗೊಮ್ಮೆ ಹೋಗೋಕ್ಕೆ ಅಡ್ಡಿಲ್ಲ ಅನ್ನಿಸ್ತು ಮಾರ್ಕೆಟಲ್ಲಿ. ಇದು ಕರ್ಟನ್ಸು, ಪಿಲ್ಲೋ, ಗಾದಿ, ಬಟ್ಟೆ, ಪ್ರತಿಯೊಂದು ಸಾಮಾನು ಎಷ್ಟೊಂದು ವೆರೈಟಿ ಇದ್ದವು ಗೊತ್ತಾ. ಯಾವ ನೋಡ್ತಿ ಯಾವ ಬಿಡ್ತಿ. ಈ ಕಡೆ ನೋಡ್ಬೇಕು ಅನ್ನಿಸ್ತಿತ್ತು, ಆ ಕಡೆ ನೋಡ್ಬೇಕು ಅನ್ನಿಸ್ತಿತ್ತು. ಫುಲ್ಲು ಮಸ್ತಿತ್ತು ಮಾರ್ಕೆಟು. ನಾವು ನಮ್ಮ ಮನೆಗೆ ಕೆಲವೊಂದು ಸಾಮಾನು ಬೇಕಿತ್ತು, ಅದಕ್ಕೆ ತೊಗೊಂಬರೋಕ್ಕಂತ ಹೋಗಿದ್ವಿ. ಮತ್ತು ನಾವು ಒಂದು ಹೊಸ ಬಿಸ್ನೆಸ್ಸು ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ಮೆಟೀರಿಯಲ್ಸ್ ಬೇಕಿತ್ತಂತ ತೊಗೊಂಡು ಬರೋಕ್ಕೆ ಹೋಗಿದ್ವಿ. ಚೆನ್ನಾಗಿ ಅನ್ನಿಸ್ತು, ಎಲ್ಲ ಸಿಗ್ತಾವೆ, ಇಂಥವಿಲ್ಲ ಅನ್ನಲ್ಲ. ಅಡ್ಡಾಡೋಕ್ಕೆ ಗಟ್ಟಿ ಇರಬೇಕು. ಎಲ್ಲ ಅಡ್ಡಾಡಿ ಒಂದು ಬಿಟ್ಟು ಒಂದು ನೋಡಿ ತೊಗೊಂಡು ಬರೋಕ್ಕೆ ಮಸ್ತಿದೆ. ಸ್ಟಾರ್ಟಿಂಗು ಫಸ್ಟ್ ಸ್ಟ್ಯಾಂಡ್ ಅಂದರೆ ಎಲ್ಲ ಹೊಸದು ಮೆಟೀರಿಯಲ್ ಸಿಗುತ್ತೆ ನಮಗೆ. ಅಲ್ಲಿಂದ ಹಂಗೆ ಮುಂದೆ ಹೋದರೆ ದೊಡ್ಡ ಗ್ರೌಂಡ್ ಇದೆ, ಅಲ್ಲಿ ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್ ಸಿಗ್ತಾವಂತೆ. ಅಯ್ಯಪ್ಪ, ಸೆಕೆಂಡ್ ಹ್ಯಾಂಡ್ ಅಂದರೆ ನಮ್ಮ ಮನೇಲೆಲ್ಲ ಗುದ್ರಿಗೆ ಬ್ಯಾಡಾಗಿರ್ತೇವೆ ಹಾಕಿದ್ದೆ ಅಂತೆಲ್ಲ, ಅಂಥವೆಲ್ಲ ಪ್ರತಿಯೊಂದು ಮುರಿದೋಗಿರೋದು, ಕಿತ್ತೋಗಿರೋದು ಎಲ್ಲ ಇಟ್ಟಾರೆ ಮಾರೋದಕ್ಕೆ. ಬಟ್ ಅದು ಅವರು ಈವ್ನಿಂಗ್ ಅನ್ನೋಷ್ಟೊತ್ತಿಗೆ ಆ ಮೆಟೀರಿಯಲ್ ಎಲ್ಲ ಖಾಲಿ ಆಗುತ್ತಂತೆ ಪ್ರತಿ ವಾರ. ಎಲ್ಲರೂ ಎಲ್ಲ ಸಾಮಾನು ಪೂರ ಖಾಲಿ ಮಾಡ್ಕೊಂಡು ಹೋಗ್ತಾರಂತೆ ಈ ಮಾರ್ಕೆಟಿಗೆ ಸಿಗುತ್ತೆ. ಬಟ್ ಅದು ಯಾರು ತೊಗೊತಾರೋ ಗೊತ್ತಿಲ್ಲ. ಎಂಥ ಒಂಥರ ನಟ್ಟು ಬೋರ್ಡು ಬ್ಯಾಡಾಗಿದ್ದು ಗುಜ್ರಿ ಹಾಕಿರೋ ಐಟಮ್ಸನ್ನೆಲ್ಲ ಅವರು ಸಾಲಾಗಿ ನೀಟಾಗಿ ಹೊಂದಿಸಿ ಅಲ್ಲಿ ಮಾರಕ್ಕಿಟ್ಟಿದ್ರು. ಆ ಮಾರ್ಕೆಟ್ ನೋಡಿದರೆ ನಗಿ ಬರತ್ತಿತ್ತು, ಇವನ್ನೆಲ್ಲ ಯಾರು ತೊಗೊಂಡು ಹೋಗ್ತಾರೆ ಪೂರ ಹಳೆವು ಗುಜ್ರಿಗೆ ಹಾಕಿರೋದು ಅಂತಂದು. ಬಟ್ ಒಯ್ತಾರಂತೆ, ಎಲ್ಲ ಮೆಟೀರಿಯಲ್ ಖಾಲಿ ಮಾಡ್ಕೊಂಡು ಹೋಗ್ತಾರ ಅಂತ ಹೇಳಿದರು. ಅದೆಲ್ಲ ಕೇಳಿ ನೋಡಿ ವಿಚಿತ್ರ ಅನ್ನಿಸ್ತು. ಅಂದರೆ ಅದು ಮೆಟೀರಿಯಲ್ ನೋಡಿದರೆ ಗೊತ್ತಾಗುತ್ತೆ ಅದಕ್ಕೆ ಎಷ್ಟು ಯಾಕೆ ಕೊಟ್ಟು ಹೋಗ್ಬೇಕು ಅಂತಂದು. ಬಟ್ ಅದು ಎದಕ್ಕೆ ಹೋಗ್ತಾರೋ ಏನೋ ಗೊತ್ತಿಲ್ಲ. ಮಸ್ತಿತ್ತು ನೋಡೋಕ್ಕಿನ್ನೇನು. ಅಂದರೆ ಅವೆಲ್ಲ ಹಳೆವು ಎಷ್ಟು ಚಂದ ನೀಟಾಗಿ ಹೊಂದಿಸಿಟ್ಟಿದ್ರು. ಅದು ವಿಡಿಯೋನು ಇನ್ನು ಪಾರ್ಟ್ 2ದಲ್ಲಿ ಹಾಕ್ತೀನಿ ನಾನು, ತುಂಬ ಲಾಂಗ್ ಆಗುತ್ತೆ ಅಂತ. ಈಗ ಸ್ಟಾರ್ಟಿಂಗಿನಲ್ಲಿ ಪಾರ್ಟ್ 1ನಲ್ಲಿ ಹಾಕಿದ್ದೀನಿ.
ಮತ್ತು ನಮ್ಮ ಮನೆಗೆ ಏನೇನು ತೊಗೊಂಡ್ವಿ, ನಾವು ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಗಲ್ಲೆ ಕಟ್ಗೆ ಇವು ಚೆನ್ನಾಗಿತ್ತು. ಬಾಂಡೆ ಸಾಮಾನು ಅನ್ಕೋರು ಎಷ್ಟು ಚೆನ್ನಾಗಿ ಅನಿಸಿದ್ರಿ, ಎಷ್ಟು ಮಸ್ತಿದ್ವು. ರೇಟು ಕೂಡ ಅದರ ಕ್ವಾಲಿಟಿ ನಾವು ನೋಡಿ ತೊಗೋಬೇಕು. ರೇಟು ಅಡ್ಡಿ ಇಲ್ಲ ಅನ್ನಿಸ್ತು. ಹಂಗೆ ಬೇರೆ ಹೊರಗಡೆ ನಾವು ಕಂಪೇರ್ ಮಾಡಿದರೆ ಚಲೋ ಇತ್ತು, ತೊಗೋಬೋದು. ಈ ರೀತಿ ಗಾಡಿ ಎಲ್ಲನೂ ಸಿಗ್ತಿದ್ದು ಮಾರ್ಕೆಟಲ್ಲಿ. ನಮಗೆ ಯಾವ ರೀತಿ ಡಿಸೈನ್ಸ್ ಎಲ್ಲ ಮತ್ತು ಹೇಳಿದ್ರು ಮಾಡಿಕೊಡ್ತಾರಂತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಈ ರೀತಿ ಶಾಪ್ಗಿಂತ ಈ ರೀತಿ ಗಾಡಿ ಮೇಲೆ ಅಂದರೆ ತರಕಾರಿ, ಪಾನಿಪುರಿ ಇದು ಅಂದರೆ ಹೋಟೆಲ್ಗಿಂತ ಇಂಥ ಗಾಡಿ ಮೇಲೆ ಜಾಸ್ತಿ ಎಲ್ಲರೂ ಇದು ಮಾಡೋದು. ತರಕಾರಿಯವರು ಆಯ್ತು ಎಲ್ಲ ಪ್ರತಿಯೊಬ್ಬರು ಇಂಥ ಗಾಡಿ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ. ಸೈಕಲ್ಲಿಂದಿರ್ಬೋದು, ಗಾಡಿ ಸಾಮಾನಾಗಿರ್ಬೋದು, ಪ್ರತಿಯೊಂದು ಸಿಗ್ತಿತ್ತು. ಇಂಥವಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಮೆಟೀರಿಯಲ್ಲು ಸಿಗ್ತಾವೆ. ಲೇಡೀಸ್ ಡ್ರೆಸ್ ಮೆಟೀರಿಯಲ್ ಟಾಪು ಅಂದರೆ 10 ರೂಪಾಯಿಗೆ ಒಂದಂತೆ. 10 ರೂಪಾಯಿ, 20 ರೂಪಾಯಿ. ದೇವ ಟಾಪು ಎಷ್ಟು ಅವನ್ನೇ ತೊಗೊಳಕ್ಕೆ ಎಷ್ಟೊಂದು ಜನ ಇದ್ದರು. ಇಲ್ಲೆಲ್ಲ ಕಾಣ್ತಿದೆ ಬಟ್ಟೆ 10 ರೂಪಾಯಿ, 20 ರೂಪಾಯಿ. ಇದು ಪೂರ ಗ್ರೌಂಡು, ಇಲ್ಲೇ ಪೂರ ಪಾತ್ರೆದೇ ಇತ್ತು ಪೂರ. ಮತ್ತು ಆ ಕಡೆ ಮುಂದ್ಗಡೆ ಹೋದರೆ ಮತ್ತೆ ಬೇರೆ ಐಟಮ್ಸ್ ಎಲ್ಲ ಇಟ್ಟಿದ್ರು. ಮುಂದೆ ಹಂಗೆ ಹೋದರೆ ಮತ್ತೆ ಪ್ರಾಣಿ ಪಕ್ಷಿಗಳು ಸಹ ಸಿಗ್ತಾವೆ, ಅದೇ ಹೇಳಿದ್ನಲ್ಲ. ನಾವು ಬೆಳಗ್ಗೆ 12 ಗಂಟೆಗೆ ಹೋಗಿದ್ವಿ. ಪೂರ ಮಾರ್ಕೆಟ್ ಅಡ್ಡಾಡೋಕ್ಕಾಗಲಿಲ್ಲ. ಸ್ವಲ್ಪ ಅಡ್ಡಾಡಿ ನಮ್ಗೆ ಏನೇನು ಬೇಕು ಅಷ್ಟು ತೊಗೊಂಡ್ವಿ. ಫುಲ್ ಸುಸ್ತಾಗ್ಬಿಟ್ಟಿತ್ತು. ಪೂರ ಮಾರ್ಕೆಟ್ ಅಡ್ಡಾಡೋಷ್ಟೊತ್ತಿಗೆ ಅರ್ಧ ಅಷ್ಟೇ ನೋಡಿ ನಮ್ಗೇನು ಬೇಕು ಅದು ತೊಗೊಂಡ್ವಿ. ಟೈಮ್ ಆಗಿತ್ತು ಅಂತಂದು ಬಂದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಇದು ಇನ್ನೂ ಅರ್ಧ ಇದೆ ಮಾರ್ಕೆಟ್ದು, ಅದರದ್ದು ಮತ್ತು ನಾವೇನೇನು ತೊಗೊಂಡ್ವಿ ಅನ್ನೋದನ್ನು ಹೇಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.